ಸರ್ ಈ ಕಡೆ ಈಗ 2025ರ ಕ್ಯಾಲೆಂಡರ್ ಬಿಡುಗಡೆ ಬಿಡುಗಡೆಯನ್ನು ಮಾಡಿದರೆ ದೇವರಾಜೆ ಮತ್ತು ರಾಮಾಂಜನ ಪದವರು ಅವರ ಜೊತೆ ಏರಿಕೆ ಮಾಡಿರ್ತಕ್ಕಂಥ ಗುರುಗಳು ಹಾಗೂ ಎಲ್ಲ ಕೈಗಾರಿಕೆಗಳು ಶ್ರೀಮಂತ ಇವರ ಸ್ವತಂತ್ರ ಜಾತಿ ಅದೇಂತ ಹೇಳ್ಬಿಟ್ಟು 1928ರಲ್ಲಿ ಒಂದು ಆರ್ಡರ್ ಮಾಡಿದರೆ ಇದನ್ನು ನಾನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ರಿಂದ ಇದನ್ನು ಇವತ್ತು ಆರ್ಡರ್ ಆಗಿದೆ. ಏನಾಗಿದೆ? OBC ಕ್ಯಾಬಿನೆಟ್ ಆರ್ಡರ್ ಆರ್ಡರ್ ಆಗಿದೆ. ಇವತ್ತು ಮುಂಚಿಟ್ಟಿಗ ಕಮ್ಯುನಿಟಿ ನೀವು OBC ಕೊಡಿ ಅಂತ ಕೇಂದ್ರ ಸರ್ಕಾರ ವರ್ಗಾವಣೆ ಆಗಿದೆ ಹೊರತು ಮುಂಚಿಟ್ಟಿಗ ಒಕ್ಕಲಿಗ ಅಂತ ಇಲ್ಲ. ಆದ್ರಿಂದ ಮುಂಚಿಟ್ಟಿಗ ಅನ್ನೋದು ಈಗ ರಾಜ್ಯ ಸರ್ಕಾರದಲ್ಲಿ ಅಧಿಕೃತವಾಗಿ ಓಪನ್ ಆಗಿದೆ. 30/10/2023ರಿಂದ ಮುಂಚಿಟ್ಟಿಗ ರಾಜ್ಯದಲ್ಲೇ ಮುಂಚಿಟ್ಟಿಗ ಜಾತಿ ಇಂಡಿಪೆಂಡೆಂಟ್ ಜಾತಿ ಅಂತ ಸರ್ಟಿಫಿಕೇಟ್ ಮಾಡಿದರೆ ಮಾನ್ಯ ಮುಖ್ಯಮಂತ್ರಿಗಳು ಆ ಮಂತ್ರಿಮಂಡಲ ಈ ಒಂದು ಆರ್ಡರ್ನ ಮಾಡಿಸಿದ್ದೀವಿ. ಇದೇ ಆರ್ಡರ್ನ ತಗೊಂಡೋಗಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ನಾವು ಅದನ್ನು ಮುಂದುವರಿಕೆ ಮಾಡಬೇಕಾಗಿದೆ. ನಿಮ್ಮೆಲ್ಲರೂ ಸಹಕಾರ ಬೇಕು. ನಮ್ಮ ಕುಲಬಾಂಧವರ ಗುರುಗಳು ಆದ ನಂತರ ಈ ವರ್ಷದಲ್ಲೂ ಕೂಡ ಈ ಒಂದು ಏನು ಪ್ರಶಸ್ತಿ ಪುರಸ್ಕಾರ ನಮ್ಮ ಜನಾಂಗದ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರ ಮಾಡುವಂಥ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಬರ್ತಾ ಇದೆ. ಸನ್ಮಾನ್ಯ ಶ್ರೀ ರಾಜೇಂದ್ರವರು ಈ ಒಂದು ಸಂಸ್ಥೆಯ ಮತ್ತೆ ಈ ಒಂದು ಸಂಸ್ಥೆ ಸ್ಥಾಪನೆ ಮಾಡಿ ನಮ್ಮ ಜನಾಂಗದ ಏನಿವತ್ತು OBC ಅಂತ ಇದೆ, OBC ಭೂತ ಕಾಣ್ತಾ ಇದೆ ನಮ್ಮ ಮುಂಚಿನ ಜನಾಂಗ, ಅದರ ಮೂಲ ಸಂಸ್ಕಾರಗಳು ಮತ್ತು ಹೋರಾಟಗಾರರು ಇವರು ಅಂಜನಮ್ಮವರು. ಇವರು ಇವತ್ತು 2004ರಿಂದಲೂ ಕೂಡ ಈ ಒಂದು ಸಂಸ್ಥೆಗೆ ನಮ್ಮ ಮುಂಚಿನ OBCಗೆ ಹೋರಾಟದಲ್ಲಿ ನೋಡಿ 2004ರಲ್ಲಿ ಹೈಕೋರ್ಟ್ ಆರ್ಡರ್ ಕೂಡ ಮಾಡಿಸಿ ಆ ವ್ಯವಸ್ಥೆಯಲ್ಲಿ ಬಹಳಷ್ಟು ಉಳಿದಿರುವಂತ ಏಕೈಕ ನಮ್ಮ ಮುಂಚಿನಗರ ಯಜಮಾನರೆಂದರೆ ಸನ್ಮಾನ್ಯ ಶ್ರೀ ಅಂಜನಪ್ಪಗೆ ಸಲ್ಲಿಸಬೇಕು. ಆ ವ್ಯವಸ್ಥೆಯಲ್ಲಿ ಅವರಿಗೆ ನಾವು ಹೆಚ್ಚು
ಶ್ರೀ ವಿಜಯರಾಮ್ ಮತ್ತು ಶ್ರೀ ಮೋಹನ್ February
ಯಾರು ಪಡೆಯುತ್ತಿದ್ದಾರೆ, ಯಾರು ಪೂಜೆ ಮಾಡುವಂತ ಇದ್ದಾರೆ, ಅವರೆಲ್ಲರೂ ಕೂಡ ಕುಂಚಿಟಿಗಳಾಗ್ತಾರೆ. ನೀವು ಮೊದಲು ನನ್ನ ಕುಂಚಿಟಿಗಳನ್ನು ಇನ್ನೊಂದು ಮಾಡ್ಕೋಬೇಕು, ಒತ್ತಿಗಳನ್ನು ಬಿಡಿಲ್ಲ ಅಂದ್ರೆ ಜನ್ಮಶಃವಾಗಿ ಉದ್ಧಾರ ಆಗ್ತಿದ್ದಾರೆ. ನಿಮ್ಮನ್ನು ಏನಾಗಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾನು ಜೀವನದಲ್ಲಿ ಮನಸ್ಸು ಮಾಡಿದ್ರೆ ಮೊದಲನೇ ಬೇಕಾದಷ್ಟು ಆಸ್ತಿಯನ್ನು ಮಾಡಬಹುದಾಗಿ ಬೇಕಾದಷ್ಟು ಅವಕಾಶವನ್ನು ಕೊಟ್ಟಂತ ಎಲ್ಲವನ್ನೂ ಶುರುವಾಗಿದೆ. ಯಾಕೆ ಅಂತ ಹೇಳಿದ್ರೆ ಏನಾದ್ರು ನಾನು ಓದಿಸಿದ್ರೆ ಇವತ್ತು ನನಗೆ 2 ಲಕ್ಷಕ್ಕೆ ಸಂಬಳ ಬಂದಾಗ ನಾನು ಕೆಲಸದಲ್ಲಿ ಇರ್ತಾರೆ. ನನ್ನ ಕಾಲವನ್ನು ಬಳಕೊಡ್ತಾರೆ ನನಗೆ ಅರ್ಥ ಆಯಿತು. ಇಲ್ಲಿ ಬಂದು ಪ್ರಾರಂಭ ಮಾಡಿ ಎಷ್ಟೋ ಜನಕ್ಕೆ ಗೊತ್ತಿದೆ. 2016 ಸರಿಯಾಗಿ ಗೊತ್ತಾಗಿಲ್ಲ, ಓಡಾಡ ಗಾಡಿ ಇಲ್ಲ, ಮಲಗೋದು ಗೊತ್ತಿರಲಿಲ್ಲ. 2016 ಇವತ್ತು ದೇಶದ ರಾಜ್ಯದ 3 ಅದಕ್ಕೆ ಎಲ್ಲರೂ ಅನಂತದಾಸ ಕೊಡುಗೆಲ್ಲ ಕುಂಚಿಟಿಗಳ ಶಕ್ತಿಯನ್ನು ಯಾವ ಕಾಲದಲ್ಲಿ ಬಸ್ಗೆ ನಡೆದುಕೊಂಡಿದ್ದಾರೋ ಎಲ್ಲ ಜೋರು ಕನಿಷ್ಠ ಪಕ್ಷ 20,000 ಮೊಬೈಲ್ ಇಟ್ಕೊಂಡಿದ್ದೀರಲ್ಲ. ಎಲ್ಲ ದಲಿತರನ್ನು ಕೊಡಬೇಕು. ಇವತ್ತು ಓಬಿಸಿಯಿಂದ ನಮಗೆ ಬಂದಿಲ್ಲ. ಇವತ್ತು ನಮ್ಮವನ್ನು ಒಂದು ದೊಡ್ಡ ಕನಸಿದೆ. ನಮ್ಮ ಹತ್ರ ಓಬಿಸಿ ಆಗಬೇಕು ಅಂದ್ರೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS IPS ಆಗಬೇಕು. ಇವತ್ತು ಡಾಕ್ಟರ್, ಇಂಜಿನಿಯರ್, IAS IPS ಯಾವ ಸಮಾಜ ಕುಂಚಿಟಿಗ ಅಂತ ಹೇಳಿದ್ರೆ ಸಸ್ಪೆಂಡ್ ಮಾಡ್ತಾರೆ, ಪ್ರಮೋಷನ್ ಸಿಗಲ್ಲ, ನನ್ನ ಹೆಂಡತಿ ಮಕ್ಕಳು ಉಪವಾಸ ಇರ್ತಾರೆ. ಎಲ್ಲ ಅಧಿಕಾರಿಗಳು ಮುಖಾಂತರ ಮನವಿ ಮಾಡಿಕೊಡ್ತೇನೆ, ಒಂದು ದಿನ ಬದುಕಲು ಪರವಾಗಿಲ್ಲ, ಪ್ರಾಮಾಣಿಕವಾಗಿ ಕುಂಚಿಟಿಗ ಅಂತ ಹೇಳ್ಕೊಳ್ಳಿ. ಯಾವ ಪೆನ್ಷನ್ ಕೊಡೋದ್ರಿಂದ ಅಪ್ಪ ಅಮ್ಮ ಮನೆ ಮಾತಾಡ್ತಿದ್ದಾಗ ಹೆಂಡತಿ ಮಕ್ಕಳ ಮಾತು ಕೇಳಿಲ್ಲ, ಸೊಸೆ ಮಕ್ಕಳು ಮಾತಾಡಿಸಿದಾಗ ಸಂಘ ಸಂಸ್ಥೆಗೆ ಬಂದು ಕೆಲಸ ಮಾಡುವಂಥದ್ದು ಆಗಬಾರದು. ನಾನಿದ್ದಾಗ ಕೈಕಾಲು ಕಟ್ಟಿದ್ದಾಗ ಸಮುದಾಯಕ್ಕೆ ನಾನು ಏನು ಕೊಡಬೇಕು ಅಂತ ಪ್ರಶ್ನೆ ಮಾಡಿಕೊಡಬೇಕು. ಇವತ್ತು ಒಂದು ತಿಂಗಳಲ್ಲಿ 10,000 ಕಿಲೋಮೀಟರ್ ಯಾವ ಕೊಡದೆ ನಾನು ನಿಮಗೆ ಭಾವನೆ ಮಾಡಿಕೊಂಡು ಹೋಗಿದ್ದೆ. ಒಂದು ಸಮಾಜವನ್ನು ಕಟ್ಟಕ್ಕಾಗ್ತಾರೆ. ಎಲ್ಲರಿಗೂ ಮಾತು ಹೇಳ್ತೇನೆ, ಎಲ್ಲಿವರೆಗೂ ಈ ಕುಂಚಿಟಿಗರ ಪರವಾಗಿ ಕುಂಚಿಟಿಗ ಸಮುದಾಯದ ಪರವಾಗಿ ದುಡಿಯಕ್ಕೆ ಭಗವಂತ ಕೊಡ್ತಾನೆ ಅಲ್ಲಿವರೆಗೆ ಇರ್ತೀನಿ. ಒಂದು ವೇಳೆ ನನ್ನಲ್ಲಿ ಆಸಕ್ತಿ ಕಡಿಮೆ ಆಯಿತು, ನನ್ನ ಮೇಲೆ ಬೇರೆ ಸ್ವಾರ್ಥ ಜಾಸ್ತಿ ಬಂತು ಅಂತ ಹೇಳಿದ್ರೆ ಒಂದು ಕ್ಷಣ ಕೂಡ ನಾನು ಜಾಗ ಒಂದು ಕ್ಷಣ ಕೂಡ ಇಲ್ಲಿ ಬಯಸುವುದಿಲ್ಲ. ನಾನೀಗ ಸಮುದಾಯಕ್ಕೆ ಅನ್ಯಾಯ ಆಗಬಾರದು. 2 ನಿಮಿಷದಲ್ಲಿ ಪ್ರಾಮಾಣಿಕವಾಗಿ ಬದುಕಬೇಕಾಗ್ತದೆ. ಇವತ್ತು ಯಾವುದಕ್ಕೂ ಹೋರಾಟ ಜಗಳ ಬಂಧುಗಳಿಂದ ಕೆಲಸ ಕೊಟ್ಟಿದ್ದು ಬೆನ್ನಿ ಪುಸ್ತಕಗಳನ್ನು ಬರೆದು ಪತ್ರಗಳನ್ನು ಬರೆದು ಯಾರು ಬರ್ತಾರೋ ಬಿಡ್ತಾರೋ ನಿರಂತರವಾಗಿ ಅವರ ಕಾಯಕವನ್ನು ಮಾಡ್ಕೊಂಡಿರ್ತಾರೆ. ಮನೆ ಬಂದು ಯಾವುದೋ ನಿರೀಕ್ಷೆಗಳನ್ನು ಸಿಕ್ಕಿದ್ರು ಮಟ್ಟದ ಕಾರ್ಯಕ್ರಮ ಮಾಡಿಕೊಂಡು ಅದಕ್ಕಿಂತ ಬಹಳ ಸಂತೋಷದಿಂದ ಖಂಡಿತ ಮಾಡಿಕೊಂಡಿದ್ದೇವೆ. ಬಹುಶಃ ಬಂದು ಒಂದು ವಿಶ್ವ
ಸ್ವಾಮಿ ನನ್ನ ಮಗನಿಗೆ ಮದುವೆ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರು ಶಾಪ, ನನ್ನ ಮಗನಿಗೆ ಕೆಲಸ ಸಿಗ್ತಾರಂದ್ರೆ ನಿಮ್ಮ ಮನೆ ದೇವರು ಹೋಗಿ ಅಂತ. ಹಂಗಾದ್ರೂ ಕೂಡ ನಮ್ಮ ಮನೆ ದೇವರು ನೋಡುವಂತ ಕೆಲಸ ಮಾಡ್ತಾರೆ. ನಿಮ್ಮ ಮನೆಗಳಿಗೆ ಕಟ್ಟೆ ಮನೆ, ಗಟ್ಟಿ ಮನೆ, ಅಮಾವಾಸ ಮನೆ ಅನ್ನುವಂಥದ್ದು ಇಟ್ಕೊಳ್ಬೇಕು. ಬಹುತೇಕ ನನ್ನ ಅಧ್ಯಯನದ ಪ್ರಕಾರ ಕುಂಚಿಟಿಗರಿಗೆ ಸುಮಾರು 2200 ವರ್ಷಕ್ಕಿಂತ ಅಧಿಕ ಇತಿಹಾಸದ ಸಮಾಜ ಈ ಕುಂಚಿಟಿಗ ಸಮಾಜ ಅನ್ನೋದು ಬಹುಶಃ ಕರ್ನಾಟಕದಲ್ಲಿ ತಮಿಳುನಾಡು, ಕೇರಳ, ಆಂಧ್ರ, ಮಹಾರಾಷ್ಟ್ರ 5 ಸ್ಟೇಟ್ಗಳು ಕುಂಚಿಟಿಗರು ವಾಸ ಮಾಡ್ತಿದ್ದಾರೆ. ಕುಂಚಿಟಿಗರ ಏಕೀಕರಣ ಆಗಬೇಕು, ಕುಂಚಿಟಿಗ ಸಂಘಟನೆ ಆಗಬೇಕು. ಈ ಸಮುದಾಯ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕವಾಗಿ, ರಾಜಕೀಯವಾಗಿ ಮನ್ನಣೆ ಆಗಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಸಹಕಾರ ಸೇವೆಗಳು ಬಹಳ ಮುಖ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ಯಾವತ್ತೂ ಕೂಡ ಕುಂಚಿಟಿಗರ ಮಠಗಳಿಗೆ, ಸಂಘ ಸಂಸ್ಥೆಗಳಿಗೆ, ದೇವಸ್ಥಾನಗಳಿಗೆ ನಮ್ಮ ಧರ್ಮವನ್ನು ಅರ್ಪಣೆ ಮಾಡಿ ಸಮುದಾಯ ಸರ್ವಾಂಗೀಣವಾಗಿ ದುಡಿಯೋಣ. ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಪ್ರಶಸ್ತಿಗೆ ಭಾಜನರಾಗಿದ್ದರೆ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಿದರೆ ಎಲ್ಲರೂ ಭಗವಂತ ಒಳ್ಳೆಯದನ್ನು ಮಾಡಿ ನಾವು ನಮ್ಮ ಶಕ್ತಿಯಲ್ಲಿ ಸಮುದಾಯದ ಸಂಘಟನೆ ಮಾಡುವಂಥದ್ದು, ಸಮುದಾಯದ ಜಾಗೃತಿಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಬದುಕುವಂಥ ಸಂದರ್ಭದಲ್ಲಿ ಭಾಗವಹಿಸುವಂಥ ಎಲ್ಲ ಕುಂಚಿಟಿಗ ಬಂಧುಗಳಿಗೆ, ಎಲ್ಲ ನಮ್ಮ ಕುಂಚಿಟಿಗ ಸಂಘ ಸಂಸ್ಥೆಯ ಅಧ್ಯಕ್ಷ ಪದಾಧಿಕಾರಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಭಗವಂತ ಸುಖವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ, ಸಾಮರಸ್ಯವನ್ನ, ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿ ತುಂಬುವುದರಿಂದ ಆಲಿಸುತ್ತದೆ. ಹಾಗೂ ನಮ್ಮ ಪ್ರವಚನದ ಗುರುಗಳ ಮೂಲಕ ಈಗ ಪೂಜೆಗೆ ವೇದಿಕೆಯಾಗಿ ಮುಂದುವರಿದ ವೇದಿಕೆಯಲ್ಲಿ ಡಾಕ್ಟರ್ ವೇದಪ್ರಭಾ ಶ್ರೀ ಅನಂತನಾಥ ಮಹಾಸ್ವಾಮಿ ಸ್ವಾಮಿಯವರಿಗೆ ಜೀವಮಾನದ ವಿಶ್ವ ಕುಂಚಿಟಿಗರ ಪರಿಷತ್ತಿನಿಂದ ಜೀವಮಾನದ ಪ್ರಶಸ್ತಿಯಾಗಿ ಗೌರವಿಸಲಾಗಿದೆ. ಎಲ್ಲರಿಗೂ ಗೌರವವನ್ನು ತಪ್ಪದೆ ಕುಂಚಿಟಿಗ ಅಂತ ಬರ್ಸ್ಕೊಂಡ್ರೆ 2 ಕಿಲೋಮೀಟರ್ ಮೇಲೆ ಜಾಸ್ತಿ ಬರುತ್ತೆ. ಬರ್ಸ್ಕೊಂಡು ನೋಡಿ ನಾವು ಇವತ್ತು ಶ್ರೀ ಕುಂಚಿಟಿಗರ ಮಹಾಸಂಸ್ಥಾನ ಮಠ ಯಲ್ಲಾರಾಂಪುರ ಕೊರಟಗೆರೆ ತಾಲೂಕಿನಲ್ಲಿ ವಿಶ್ವ ಕುಂಚಿಟಿಗರ ಪರಿಷತ್ ವತಿಯಿಂದ ಅಧ್ಯಕ್ಷರಾದಂಥ ಡಾಕ್ಟರ್ ವಿ ಅಂಜನಪ್ಪರ ನೇತೃತ್ವದಲ್ಲಿ ಕುಂಚಿಟಿಗರ ಆದರ್ಶ ದಂಪತಿ, ಕುಂಚಶ್ರೀ, ಕುಂಚಿಟ ಶಿರೋಮಣಿ, ಅನೇಕ ಪ್ರಶಸ್ತಿ ಪ್ರದಾನ, ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಯನ್ನು ಇವತ್ತು ಅತ್ಯಂತ ಸಂತೋಷದಿಂದ ನಾವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಅನೇಕ ವರ್ಷಗಳಿಂದ ವಿಶ್ವ ಕುಂಚಿಟಿಗರ ಪರಿಷತ್ ಹಿರಿಯರಾದಂಥ ಅಂಜನಪ್ಪರ ನೇತೃತ್ವದಲ್ಲಿ ತನ್ನಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತದೆ. ಸರ್, ಭಾಳ ಸಂತೋಷ. ಎಲ್ಲ ನಮ್ಮ ಕುಂಚಿಟಿಗ ಕುಲಬಂಧುಗಳು ಎಲ್ಲರೂ 16 ಜಿಲ್ಲೆಯರು ಸೇರಿ ಈ ಕ್ಷೇತ್ರದಲ್ಲಿ, ಪುಣ್ಯಕ್ಷೇತ್ರದಲ್ಲಿ ಯಲ್ಲಾರಾಂಪುರದಲ್ಲಿ ಈ ನಮ್ಮ ಸಮುದಾಯದ ಕಾರ್ಯಕ್ರಮನ ಭಾಳ ಅದ್ಧೂರಿಯಿಂದ ನಮ್ಮ ವಿಶ್ವ ಕುಂಚಿಟಿಗರ ಪರಿಷತ್ತಿನಿಂದ ಸದಾ 33ನೇ ವರ್ಷದ ಅದ್ಧೂರಿಯಾದಂಥ ಒಂದು ಕಾರ್ಯಕ್ರಮನ ಸಮುದಾಯದ ಪರವಾಗಿ ಈ ಭಾಗದಲ್ಲಿ ನಾವು ಮಾಡಿದ್ದೀವಿ. ಈ ನೇತೃತ್ವನ ನಮ್ಮ ವಿಶ್ವ ಕುಂಚಿಟಿಗರ ಪರಿಷತ್ತಿನ ಅಧ್ಯಕ್ಷರಾದಂಥ ಎಂ.ಎ. ಆಂಜನಪ್ಪನವರ ನೇತೃತ್ವದಲ್ಲಿ ಹಾಗೂ ಪರಮಪೂಜ್ಯ ಹನುಮಂತನಾಥ ಸ್ವಾಮಿಜಿಯವರ ಒಂದು ಆಶೀರ್ವಾದದಿಂದ ಈ ಭಾಗದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಮುದಾಯವನ್ನು ಸೇವೆ ಮಾಡತಕ್ಕಂಥ ಎಲ್ಲರನ್ನೂ ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಹಾಗೂ ಸಮುದಾಯವನ್ನು ಒಗ್ಗೂಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತಂತ ಹೇಳಿ ಇವತ್ತಿನ ದಿವಸ ಏನು ಒಂದು ಕೈಂಕರ್ಯ ಮಾಡಿದರು. ಈ ಭಾಗದಲ್ಲಿ ಕುಂಚಿಟಿಗರು ಹಿಂದುಳಿದ ವರ್ಗ OBCಗೆ ಸೇರಿಸಬೇಕು ಅಂತಂತ ಹೇಳಿ ಸಂಕಲ್ಪ ಮಾಡಿ ಈ ಭಾಗದಿಂದ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯನ ಈ ಭಾಗದಲ್ಲಿ ನಾವು ತಗೊಂಡಿದ್ದೀವಿ. ನಾವು ಕೇಳ್ತಾ ಇರೋದು ಇಷ್ಟೇನೇ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ OBC ಬೇಕು. ನಮಗೇನು ಇವರು ಆಸ್ತಿ ಮಾಡಿಕೊಡಿ, ಹಣ ಮಾಡಿಕೊಡಿ, ಇನ್ನೊಂದು ಮಾಡಿಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೀಸಲಾತಿ ಬೇಕು. ನಮಗೆ ಇವತ್ತು ನಮ್ಮನ್ನು ತೊಗೊಂಡೋಗಿ ಜನರಲ್ಗೆ ಹಾಕ್ತಾರೆ. 95-96% ತಗೊಂಡಿರುವಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ನಮ್ಮ ಜನರಲ್ ಕ್ಯಾಟಗರಿಗೆ ಹಾಕಿ ಒಂದು ಮೆಡಿಕಲ್ ಸೀಟ್ಗೆ ಹೋಗ್ಬೇಕಾದ್ರೆ 3 ಕೋಟಿ 2 ಕೋಟಿ ಕೇಳ್ತಾರೆ. ಎಲ್ಲಿ ತಗೊಂಬಂದು ನಾವು ಮಾಡಲಿಕ್ಕಾಗತ್ತೆ? ಅದೇ OBCಲಾದರೆ ಬರೀ 80
5% ಇದ್ದರೂ OBC ಒಳಗೆ 10 ಲಕ್ಷ ರೂಪಾಯಿ ಸರ್ಕಾರಿ ಫೀಸ್ ಸಿಗುವಂಥಕ್ಕಂಥದ್ದು ಒಂದು ಸೀಟ್ ಸಿಗುತ್ತೆ. ಅದಕ್ಕಾಗಿ ಯಾಕೆಂದರೆ 1928ರಲ್ಲೇ ಕೂಡ ಅವತ್ತಿನ ಮೈಸೂರು ಮಹಾರಾಜರೇ ಕೂಡ ಕುಂಚಿಟಿಗ ಸ್ವತಂತ್ರ ಜಾತಿ ಅಂತಂದು ಹೇಳಿ ಪರಿಗಣನೆ ಮಾಡಿದ್ದಾರೆ. ಆ ಪರಿಗಣನೆ ಮತ್ತು ಬನುವೈನವರು ಸ್ಥಾಪಿಸ್ತಕ್ಕಂಥ ಈ ಕುಂಚಿಟಿಗ ಸಮಾಜವನ್ನು ಇವತ್ತಿನ ದಿವಸ ನಾವು ಕೇಳ್ತಿರೋದು ನಮಗೂ ಮೀಸಲಾತಿ ಬೇಕು, ನಮಗೆ ಬೇರೆಯವ್ರದ್ದು ಕಿತ್ತು ನಮಗೆ ಕೊಡಿ ಅಂತ ಕೇಳ್ತಿಲ್ಲ. ಸರ್ಕಾರದಲ್ಲಿ ನಮಗೂ ಮೀಸಲಾತಿ ಬೇಕು, ನಮ್ಮ ಮಕ್ಕಳು ಉದ್ಯೋಗದಲ್ಲಿ ಅವಕಾಶ ಸಿಗಬೇಕು, ವಿದ್ಯಾಭ್ಯಾಸದಲ್ಲಿ ಅವಕಾಶ ಸಿಗಬೇಕು ಅಂತಕ್ಕಂಥದ್ದನ್ನು ನಾವು ಈ ಭಾಗದಿಂದಲೇ ಒತ್ತಾಯ ಮಾಡ್ತಾಯಿದ್ದೀವಿ. ಹಾಗೂ ರಾಜಕಾರಣವಾಗಿಯೂ ಅಷ್ಟೇ ಕೂಡ ನಮಗೆ ಯಾವುದೇ ರೀತಿಯಾದ ರಾಜಕೀಯದಲ್ಲೂ ಕೂಡ ನಮಗೆ ಸ್ಥಾನಮಾನ ಇಲ್ಲ, ಉದ್ಯೋಗದಲ್ಲೂ ಸ್ಥಾನಮಾನ ಇಲ್ಲ. ನಮ್ಮನ್ನು ತಗೊಂಡು ಹೋಗ್ತಾರೆ, ಜನರಲ್ ಕ್ಯಾಟಗರಿಗೆ ಹಾಕ್ತಾರೆ. ನಮ್ಮನ್ನು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಬರೀ ವೋಟಿನ ಬ್ಯಾಂಕ್ ಅಷ್ಟೇ ಮಾಡ್ಕೊಂಡಿದ್ದಾರೆ. ಅವರು ಸೇರ್ಕೊಳ್ತಾರೆ, ವೋಟಿಂಗ್ ಬ್ಯಾಂಕ್ ಮಾಡ್ತಾರೆ. ಹಿಂದೆ 8 ಜನ MLAಗಳಿದ್ದರು ಕುಂಚಿಟಿಗ ಸಮುದಾಯದಲ್ಲಿ. ಇವತ್ತು ಏಕೈಕ ವ್ಯಕ್ತಿ TB ಜಯಚಂದ್ರ ಒಬ್ಬರದೇ ಇರ್ತಕ್ಕಂಥದ್ದು ಈ ಭಾಗದಲ್ಲಿ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಕುಲಬಾಂಧವರಾದಂಥ ಮುರಳೀಧರ ಹಾಲಪ್ಪನವರಿಗೆ ಒಂದು ಟಿಕೆಟ್ ಆಗುತ್ತೆ, MP ಆಗ್ತಾರೆ, ಸರಿ, ಅವ್ರನ್ನ ಗೆಲ್ಲಿಸ್ಬೇಕು. ಹಿಂದಿಂದನೂ ಕೂಡ ಸಮಾಜದಲ್ಲಿ ಸೇವೆ ಮಾಡ್ಕೊಂಬಂದವ್ರೆ, ಜನಸಂಪರ್ಕ ಕೆಲಸಗಳನ್ನು ಮಾಡಿದ್ದಾರೆ, ಜನಪರವಾದ ಕೆಲಸ, ರೈತ ಪರವಾದಂಥ ಹೋರಾಟ ಮಾಡಿದ್ದಾರೆ ಅಂತಂದು ಹೇಳಿ ಅವ್ರಿಗೆ ಆಗುತ್ತೆ ಅಂತ ಹೇಳ್ತಿದ್ರು. ಕೊನೆ ಒಳಗೆ ಅವ್ರು ಕೈ ತಪ್ಪೋಯ್ತು. ಇದೇ ರೀತಿ ಅನೇಕ ಈಗ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲ ಭಾಗದಲ್ಲೂ ಕೂಡ ಉಳ್ಳವ್ರ ಪಾಲಾಗ್ತದೆ. ನಮ್ಮ ಸಮಾಜಕ್ಕೆ ಯಾವುದು ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಒತ್ತಾಯಪೂರ್ವಕವಾಗಿ ತಮ್ಮ ಮುಖಾಂತರ ಸಮುದಾಯದಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ. ನಾವು ಒಗ್ಗಟ್ಟಾಗಬೇಕು, ಒಗ್ಗಟ್ಟಿನಿಂದ ಸಮುದಾಯವನ್ನು ಕೂಡಿಸಿಕೊಂಡು ಸರ್ಕಾರದ ಮುಖಾಂತರ ಹೋರಾಟ ಮಾಡಿದ್ದೇ ಆದರೆ ನಮಗೆ OBC ಸಿಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಕೂಡ ಹೇಳವ್ರೆ, ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳವ್ರೆ, ದೇವೇಗೌಡರು ಕೂಡ ಪ್ರಧಾನಿಗಳು ಅವರು ಕೂಡ ಡೆಲ್ಲಿ ಒಳಗೆ ಕುಂಚಿಟಿಗ ಸಮಾಜನ OBCಗೆ ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ಇವರ ಆಶಯದಂತೆ ನಮ್ಮ ಸಮಾಜ ಕುಂಚಿಟಿಗ ಸಮಾಜಕ್ಕೆ OBC ಸಿಕ್ಕಿದ್ರೆ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಉದ್ಯೋಗ ಅವಕಾಶ, ವಿದ್ಯಾಭ್ಯಾಸದ ಅವಕಾಶಗಳು ಮತ್ತು ಎಲ್ಲ ರಂಗದಲ್ಲಿಯೂ ಕೂಡ ನಮ್ಗೆ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ಅವತ್ತಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಲ್ಲ ಸಮುದಾಯದವರು ಏನು 16 ಜಿಲ್ಲೆಯಲ್ಲಿ ನಮ್ಮ ಸಮುದಾಯ ಇದೆ. ಅದರಂತೆಯೇ ಹೊರ ರಾಜ್ಯದಲ್ಲಿ 5 ರಾಜ್ಯದಲ್ಲಿದೆ. ಕೇರಳದಲ್ಲೂ ಇದೆ, ತಮಿಳುನಾಡಲ್ಲಿದೆ, ಆಂಧ್ರದಲ್ಲೂ ಇದೆ, ಮತ್ತು ನಮ್ಮ ಕರ್ನಾಟಕದಲ್ಲೂ ಇದೆ, ಮಹಾರಾಷ್ಟ್ರದ ಮೂಲೆ ಭಾಗದಲ್ಲೂ ಕೂಡ ಇದೆ. 5 ಭಾಗದಲ್ಲಿರ್ತಕ್ಕಂಥ ಕುಂಚಿಟಿಗರನ್ನು ಒಟ್ಟುಗೂಡಿಸಿಕೊಂಡು ನಮಗೆ OBC ಬೇಕು ಅಂತ ಕೇಳ್ತಾ ಇದ್ದೀವಿ. ಈಗಲಾದರೂ ಸರ್ಕಾರ ಈ ಭಾಗದಲ್ಲಿ ನಮ್ಮನ್ನು ಗುರುತಿಸಿ ನಮಗೊಂದು OBC ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಯಾವ ಭಾಗದಲ್ಲಿ ಗೆದ್ದರೂ ಕೂಡ ಕುಂಚಿಟಿಗರು ನಿರ್ಣಾಯಕವಾದಂತಹ ಒಂದು ನಿರ್ಧಾರನ ತಗೊಂಡ್ಕೊಳ್ತಾರೆ. ಅದೇ ರೀತಿ ಈಗ ನಮ್ಮ ಕುಂಚಿಟಿಗರ ಇದರಲ್ಲೇ ಕೊಂದು ಒಬ್ಬ ಹೆಣ್ಣು ಮಗಳು ಇವತ್ತಿನ ದಿವಸಕ್ಕೆ AICC ಒಳಗೆ ದಿವ್ಯ ಮೇಡಮ್ ಬನ್ನಿ, ಭವ್ಯ ಮೇಡಮ್ AICC ಒಳಗೆ ಪ್ರಧಾನ ಕಾರ್ಯದರ್ಶಿಯಾಗಿ, ಜಾಯಿಂಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾರೆ. ಮುಂದಿನ ದಿನದಲ್ಲಿ ಅವರಿಗೆ ನಮ್ಮ ಸಮುದಾಯದ ಒಂದು ಹೆಣ್ಣು ಮಗಳು ವಿಧಾನಸೌಧಕ್ಕೆ ಕಳಿಸ್ಬೇಕು ಅಂತ ನಮ್ಮ ಸಂಕಲ್ಪ ಇದೆ. ಆ ಮಗಳಿಗೆ ಒಂದು ಯಾವ ಪಕ್ಷದಿಂದ ಒಂದು B ಫಾರಮ್ ಸಿಕ್ಕಿದ್ದೇ ಆದರೆ ಆ ಮಗಳನ್ನು ವಿಧಾನಸೌಧದಲ್ಲಿ ಟೇಬಲ್ ಕೊಟ್ಟು ನಮ್ಮ ಸಮುದಾಯದ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ಹೇಳ್ಬಿಟ್ಟು ನಾವು ಈ ಸಮಯದಲ್ಲಿ ಕೂಡ ಎಲ್ಲರಿಗೂ ಇದು ಅದ್ಭುತವಾದಂಥ ಕಾರ್ಯಕ್ರಮ. ಡಾಕ್ಟರ್ ಆಂಜಿನಪ್ಪನವರು ನಮ್ಮ ಕುಂಚಿಟಿಗ ಜನಾಂಗಕ್ಕೆ ಒಂದು ದೊಡ್ಡ ಬೆಟ್ಟ ಇದ್ದಂಗಿದು. ಸುಮಾರು 2004ರಿಂದ ಇವರು ನಮ್ಮ OBC ಮತ್ತು ಜನಾಂಗದ ಮುನ್ನಡೆಗೋಸ್ಕರ ಭಾಳಷ್ಟು ಹೋರಾಟ ಮಾಡಿದವರು. ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ಕೊಂಬತ್ತಾ ಇದ್ದಾರೆ. ಇದು ರಾಜ್ಯಾದ್ಯಂತ ಜನ ಇವ್ರನ್ನ ಇವತ್ತು ದೊಡ್ಡ ಗುರುಗಳನ್ನಾಗಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇವರು ಹಾಕ್ಕೊಟ್ಟ ದಾರಿ ಇವತ್ತೇನಾಗಿದೆ, OBC ಅನ್ನೋದು ಕೇಂದ್ರ OBC ಇವರು ಪಾಪ ಹೋರಾಟ ಮಾಡಿ ಕೋರ್ಟಲ್ಲಿ ಆರ್ಡರ್ ತಂದರೂ ಕೂಡ ಅದು ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಬಿಕಾಸ್ ಆಫ್ ಕ್ಯಾಂಡಿಡೇಟ್ ಏನು ಇವತ್ತು ಮಾಡಿದ್ದಾರೆ ಇವರು ಆರ್ಡ್ರು, ಹೈಕೋರ್ಟ್ ಆರ್ಡ್ರು, ಅದು ಕ್ಯಾಬಿನೆಟ್ ಅಪ್ರೂವಲ್ ಆಗಿರಲಿಲ್ಲ. ಅದನ್ನು ಅಪ್ರೂವಲ್ ಮಾಡಿಸಿದ್ವಿ. ಇವತ್ತು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಮಾಡಿಕೊಟ್ಟಿದ್ದಾರೆ. ಮತ್ತು ರಾಜಣ್ಣವರು, ಪರಮೇಶ್ವರು ಎಲ್ಲರೂ ಕೂಡ ಇವತ್ತು ನಮಗೆ ಸಪೋರ್ಟ್ ಮಾಡಿ ಅಖಿಲ ಕುಂಚಿಟ ಮಹಾಮಂಡಲಕ್ಕೆ ಇವತ್ತು ನಾವು ಕುಂಚಿಟ ಋಣ ತೀರಿಸಬೇಕು. ಅವ್ರು ಓಟ್ ತಗೊಂಡು ನಾವು ಗೆದ್ದಿದ್ದೀವಿ. ಇವತ್ತು ನಾವು OBC ಮಾಡೇ ಕೊಡ್ತೀವಿ ಅಂತ ಮಾನ್ಯ ಕೇಂದ್ರ ಸಚಿವರಾದಂಥ ಸೋಮಣ್ಣವರು ಇವತ್ತು ಭಾಳಷ್ಟು ನಮಗೆ ಮಾತು ಕೊಟ್ಟಿದ್ದಾರೆ. ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ OBC ಹೋಗಿರೋದ್ರಿಂದ ಅದನ್ನು ಈ ಕೇಂದ್ರ ಮಂತ್ರಿಗಳು ಎಲ್ಲರೂ ಕೂಡ ಶೋಭಾ ಕರಂದ್ಲಾಜೆ ಮೇಡಮ್, ಪ್ರಹ್ಲಾದ್ ಜೋಶಿ ಅವರು, ರಾಘವೇಂದ್ರ ಅವರು, ಮತ್ತು ನಮಗೆ ಅದ್ಭುತವಾಗಿ ಅಂತ ನಮಗೆ ಬಲಗಾಯಿ ನಿಂತಿರೋದು ಕುಮಾರಸ್ವಾಮಿ ಅವರು, ಎಲ್ಲರೂ ಕೂಡ ಇವತ್ತು ನಮಗೆ OBCನ ಮಾಡಿ ಕುಂಚಿಟ ಜನಕ್ಕೆ ನಾವು ಕೊಡುಗೆ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದಾರೆ. ಆ ಒಂದು ಇದನ್ನು ನಾವು ಡೆಲ್ಲಿನಲ್ಲಿ ಇವಾಗ ಕ್ಯಾಬಿನೆಟ್ ತಂದು, ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ತಂದು ಅದನ್ನು ಅಪ್ರೂವಲ್ ಮಾಡಿಸಿ
ಈ ಒಂದು ಜನಾಂಗಕ್ಕೆ ಕೊಡುಗೆ ಕೊಡ್ತಾರೆ ಅಂತ ನಾನಂತೂ ನಂಬಿದ್ದೀನಿ. ಅದಕ್ಕೆ ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಅವರು ಕೂಡ ನಮ್ಮ ಈ ಒಂದು ರಾಜ್ಯದ ಬಗ್ಗೆ ಕುಂಚಿಟರ ಬಗ್ಗೆ ಭಾಳಷ್ಟು ಅಭಿಮಾನ, ಯಡಿಯೂರಪ್ಪನವರು ಸಹ ಅಷ್ಟೇ ಭಾಳಷ್ಟು ಅಭಿಮಾನದಿಂದ ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಈ ಕೇಂದ್ರ OBC ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಆಗತ್ತೆ ಅಂತ ನಾನಂತೂ ಭಾಳ ಖುಷಿಯಾಗಿದ್ದೀನಿ. ಅವರೇನು ಮಾಡಿಕೊಟ್ಟಿದ್ದೆ, ಆದರೆ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಏನು ಇವು ಕ್ಯಾಬಿನೆಟ್ ಇದೆ ಮತ್ತು ನಮ್ಮ ಕುಂಚಿಟ ಜಾಗದಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ 30 ಲಕ್ಷ ಜನಕ್ಕೆ ಅವ್ರು ಕೊಡುಗೆ ಕೊಟ್ಟಂಗೆ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ IAS KS ಎಲ್ಲ ಆಗಿ ಈ ಕುಂಚಿಟ ಜನಾಂಗ ಈ ರಾಜ್ಯದಲ್ಲಿ ಎತ್ತಿಡಿತದೆ ಅಂತ ನನ್ನ ಭಾವನೆ. ಆ ಒಂದು ಇದರಲ್ಲಿ ಇದೊಂದು ಮಾಡಿಕೊಟ್ಟಾದಲ್ಲಿ ಮುಂದೆ ನಾವು ಕುಂಚಿಟದ ಒಂದು ದೊಡ್ಡ ಸಮಾವೇಶ ಮಾಡಿ ರಾಜ್ಯಾದ್ಯಂತ ನಮ್ಮ ಜನಗಳ ಸಂಘಗಳನ್ನ ಕರೆದು ನಾವೊಂದು ದೊಡ್ಡ ಸಮಾವೇಶ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ಗೆ ಮತ್ತು ಸಂಸದರಿಗೆ ಮತ್ತು ಸಾಧ್ಯವಾದರೆ ನಮ್ಮ ಇದಕ್ಕೆ ನಮ್ಮ ಸಮಾರಂಭಕ್ಕೆ ನಾವು ಅಮಿತ್ ಶಾ ಅವ್ರನ್ನೂ ಆ ಒಂದು ಇದಕ್ಕೆ ನಮ್ಮ ಸಮಾರಂಭಕ್ಕೆ ಆಹ್ವಾನ ಮಾಡಬೇಕು ಅಂತ ಇದ್ದೀವಿ. ಆ ಒಂದು ಇದರಿಂದ ದಯವಿಟ್ಟು ಅದನ್ನು ಮಾಡಿಕೊಡ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದು ಮಾಡಿಕೊಡ್ಲಿ. ನಮ್ಮ ಕುಂಚಿಟಿಗೆ 30 ಲಕ್ಷ ಜನ ಅವರಿಗೆ ಚಿರಋಣಿಯಾಗಿರ್ತೀವಿ. ಯಾವತ್ತೂ ನಾವು ಕೈ ಬಿಡಲ್ಲ ಅವ್ರನ್ನ ಅಂತ ಹೇಳ್ತಾ ನನ್ನ ವಂದನೆಗಳನ್ನು ಸರ್. ತಮ್ಮ ಹೆಸರು? ನಾನು ರಂಗಾನ್ಮಯ ಅಂತ, ಅಗೆಲ್ಲ ಕುಂಚಿಟ ಮಹಾಮಂಡಲ ಅಧ್ಯಕ್ಷರು. ರಾಜ್ಯಕ್ಕೆ ಇದು ಒಂದೇ ಸಂಘ, ಇವತ್ತು ಕುಂಚಿಟ ಸಂಘ. ಇದರಡಿನಲ್ಲಿ ಸುಮಾರು 60 ಸಂಘಗಳು ನಡೀತಾ ಇದ್ದಾವೆ. ಆ ಒಂದು ಇದರಲ್ಲಿ ರಾಜ್ಯ ಸಂಘನ ಒಂದೇ ಸಂಘ ಮಾಡ್ಕೊಂಡು ನಮ್ಮ ವಿದ್ಯಾಭಿವೃದ್ಧಿ ಕುಂಚಿಟರಿಗೆ ಇವತ್ತು ಎಲ್ಲೇ ರಾಜ್ಯದಲ್ಲಿ ಎಲ್ಲರಿಗೂ ಜಾಗ ಕೊಟ್ಟಿದ್ದಾರೆ. ನಮ್ಮ ಕುಂಚಿಟ ಜನಾಂಗಕ್ಕೆ ಸರ್ಕಾರದಿಂದ ಯಾವ ವಿದ್ಯಾಸಂಸ್ಥೆಗಾಗಲಿ ಇನ್ನೊಂದು ಮತ್ತೊಂದಕ್ಕೆ ಒಂದು ಜಾಗ ಕೊಟ್ಟಿಲ್ಲ. ಅದನ್ನು ಜಾಗನೂ ಕೂಡ ನೀವು ಅಪ್ರೂವಲ್ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಮಾಡಿಕೊಟ್ರೆ ನಾವು ಈಗಾಗಲೇ ವಿದ್ಯಾಸಂಸ್ಥೆ ಇರ್ತಕ್ಕಂಥದ್ದು ಮುಂದುವರಿಸಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಚಿರಋಣಿಯಾಗಿರ್ತೀವಿ. ಆ ಜಾಗವನ್ನು ಕೊಡಿಸ್ಬೇಕು ಕುಂಚಿಟಿಗರಿಗೆ. ಅದನ್ನು ಮಾಡ್ತಾರೆ ರಾಜ್ಯದಲ್ಲಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು.